आप देख रहे हैं KGN प्राइम न्यूज। ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ವತಿಯಿಂದ ರಾಜ್ಯದ ಉಪಾಧ್ಯಕ್ಷರು ಜಿಯಾವುಲ್ಲಾ ಉಂಟಮುರಿ ಹಾಗೂ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಇವತ್ತಿನ ದಿನ ಹುಕ್ಕೇರಿಯಲ್ಲಿ ರೈತರ ಪರ ಒಂದೆರಡು ಮಾತುಗಳನ್ನಾಡಿದರು। ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಾ ಕೂಲಿ ಕಾರ್ಮಿಕರ ಅಧ್ಯಕ್ಷರು ಹಬೀಬ್ ಮುಲ್ಲಾ ಮತ್ತು ಮಲಿಕಸಾಬ ಉಪಸ್ಥಿತರಿದ್ದರು। KGN ಕ್ರೈಮ್ ನ್ಯೂಸ್ ಹುಕ್ಕೇರಿ ರಿಪೋರ್ಟರ್ ಮೊಹಮ್ಮದ್ ಅಲಿ ಬಾಟ್ಕರ್। ಸಂಘದಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಿ? ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಇದನ್ನು ಸುಮಾರು ಹಳ್ಳಿಗಳಲ್ಲಿ ನಾವು ಸಂಘಟನೆ ಮಾಡಿದ್ದೇವೆ। ಈಗ ನಮ್ಮ ಮತ ಬಿಜೆಪಿಗೆ ನಾವು ಹಾಕಂಗಿಲ್ಲ, ಯಾಕಂತಂದ್ರೆ ದಿಲ್ಲಿಯಲ್ಲಿ ಸುಮಾರು ಸಲ ನಮ್ಮ ರೈತರು ಹೋರಾಟ ಮಾಡಿದ್ದಾರೆ, ನಮ್ಮದೇ ಆದಂಥ ಬೆಂಬಲ ಬೆಲೆ ಕೊಡ್ರಿ ಅಂತೇಳಿ ಕೂಡ ನಾವು 1 ವರ್ಷಗಳ ಕಾಲ ನಾವು ಹೋರಾಟ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ನಮ್ಮ ರೈತರ ಕಡೆ ಯಾವುದೇ ತರ ಗಮನ ಹರಿಸಲಿಲ್ಲ। ಆದ ಕಾರಣ ನಾವು ಈ ಬರುವ ಚುನಾವಣೆಯಲ್ಲಿ ನಾವು ರೈತ ಹೋರಾಟಗಾರರ ಮುಖಾಂತರ ನಾವೆಲ್ಲ ರಾಜ್ಯದಲ್ಲಿ ಕೂಡ ನಾವು ಈಗಾಗಲೇ ನಾವು ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಅಧ್ಯಕ್ಷರು ಕೂಡ ಮುಖಾಂತರ ನಾವು ಮಾತನಾಡಿದ್ದೇವೆ। ನಾವು ಬಿಜೆಪಿಗೆ ಮತ ಹಾಕಂಗಿಲ್ಲ ಅಂತ ಹೇಳಿದ್ದೇವೆ, ಯಾಕಂದ್ರೆ ನಾವು ಸುಮಾರು ದಿಲ್ಲಿಯಲ್ಲಿ ಹೋರಾಟ ಮಾಡಿದ್ರು, ನಾವು ಬೆಂಬಲ ಬೆಲೆ ಕೊಡ್ರಿ ಅಂತ ಹೇಳಿ ನಾವು ದಿಲ್ಲಿಯಲ್ಲಿ ಕೂಡ ನಾವು ಕೇಂದ್ರ ನರೇಂದ್ರ ಮೋದಿ ಅವರು ಕೂಡ ಮುಖಾಂತರ ನಾವು ಮನವಿಯನ್ನು ಕೂಡ ಮಾಡಿದ್ರು ಕೂಡ ರೈತರನ್ನ ನಾವು ಬರೋ ಮಾಡಿಕೊಟ್ಟಿಲ್ಲ ಅವ್ರು ದಿಲ್ಲಿಯಲ್ಲಿ। ಅಂದ್ರೆ ಎಂತ ಕೆಟ್ಟ ದುರಾಡಳಿತ ಬಿಜೆಪಿ ಸರ್ಕಾರ, ನಾವು ರೈತರು ದಿಲ್ಲಿಗೆ ಪ್ರವೇಶ ಆಗ್ತವೆ ಅಂತ ಹೇಳಿ ದಾರಿಯಲ್ಲಿ ಮುಖಾಂತರ ಮಳೆ ಮುಖಾಂತರ ನಮ್ಮನ್ನ ಬರೋ ಮಾಡಿಕೊಟ್ಟಿಲ್ಲ। ಅದಕ್ಕಾಗಿ ಈಗ ಏನಾದ್ರೆ ಓಟ್ ಕೇಳಕ್ ಬಂದ್ರೆ ಲಜ್ಜಿಗೇಟ ಸರ್ಕಾರ, ಬಿಜೆಪಿ ಸರ್ಕಾರ ಲಜ್ಜಿಗೇಟ ಸರ್ಕಾರ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ। ರೈತರನ್ನೇ ದಿಲ್ಲಿಯಲ್ಲಿ ಬರೋ ಮಾಡಿಲ್ಲ ಅಂದ್ರೆ ಇವತ್ತಿಗೆ ಅವ್ರು ಪಾರ್ಲಿಮೆಂಟ್ ನಲ್ಲಿ ಇದ್ದು ಕೂಡ ವೇಸ್ಟ್। ಅವ್ರು ಈ ಚುನಾವಣೆಯಲ್ಲಿ ನಮ್ಮ ಬಿಜೆಪಿ ಅವರು ಓಟ್ ಕೇಳಕ್ ಬರಬಾರದು। ಅದಕ್ಕಾಗಿ ನಾವು ಕೂಡ ಯಾರು ವೈಯಕ್ತಿಕವಾಗಿ ನಮ್ಮ ರೈತರ ಬೆಂಬಲ ನಿಂದಿರ್ತಾರ ಅವ್ರಿಗೆ ನಾವು ಮತವನ್ನು ಹಾಕ್ತೀವಿ ಅಂತ ಹೇಳಿದ್ವಿ। ಈಗಿನ ಕಾಂಗ್ರೆಸ್ ಸರ್ಕಾರ ರೈತರಿಗಾಗಿ ಏನೇನ ಕೆಲಸಗಳನ್ನು ಮಾಡಿದ್ರು? ಈಗಿನ ಕಾಂಗ್ರೆಸ್ ಸರ್ಕಾರಕ್ಕಿಂತ ಹಿಂದೆ ಇಂದಿರಾ ಗಾಂಧಿ ಅವರು ಕೂಡ ಉಳ್ಳುವ ರೈತ ವಲಯ ಯಾರು ಹೊಲವನ್ನು ಮಾಡ್ತಾರೆ ಅವರೇ ರೈತರ ಒಡೆ ಅಂತ ಕೂಡ ಇದನ್ನ ಮಾಡಿದ್ರು। ನಾವು ಈಗಿನ ಸರ್ಕಾರಕ್ಕಿಂತ ಹಿಂದಿನ ಸರ್ಕಾರ ರೈತರಿಗೆ ಏನ್ ಮಾಡಿದಾರೆ ಅಂತ ನೋಡ್ಬೇಕಾಗ್ತೈತಿ। ನಾವು ಈಗ ಬಿಜೆಪಿ 10 ವರ್ಷದಲ್ಲಿ ಏನ್ ರೈತರಿಗೆ ಮಾಡೈತಿ ಅನ್ನೋದು ನಮಗೂ ಕೂಡ ಮಾಧ್ಯಮ ಮುಖಾಂತರ ಗೊತ್ತೈತಿ। 10 ವರ್ಷ ಬಿಜೆಪಿ ಸರ್ಕಾರ ಏನ್ ಮಾಡಿದ್ವಿ, 10 ವರ್ಷದಲ್ಲಿ ಯಾವ ಜಾತಿವಾದ ಜಾತಿಯನ್ನು ಹಚ್ಚೈತಿ ಅನ್ನೋ ಕೂಡ ಗೊತ್ತೈತಿ। ನಾವು ಈಗೇನು ಹೇಳಾಕ್ತಿಲ್ಲ, ನಮಗ್ ರೈತರದ ಮತ ಬಿಜೆಪಿಗಿಲ್ಲ, ನಾವು ಕೇಳಿದಂತ ಭರವಸೆಗಳನ್ನು ಬಿಜೆಪಿ ಸರ್ಕಾರ ಕೊಟ್ಟಿಲ್ಲ। ಅದಕ್ಕಾಗಿ ನಾವು ಯಾರು ಕೊಡ್ತಾರಲ್ಲ ಅವ್ರಿಗೆ ನಮ್ಮ ಮತವನ್ನು ಹಾಕ್ತೀವಿ ಅಂತ ನಾವು ಹೇಳ್ತಾ ಇದ್ದೇವೆ। ಒಟ್ಟಿನಲ್ಲಿ ಬಿಜೆಪಿ ಸರ್ಕಾರ ಅನ್ಯಾಯ ಮಾಡಿದೆ, ಇವತ್ತಿನ ಮತ ಸರ್ಕಾರ ಇರಬಾರದಂತ ನಾವು ಕೂಡ ತೀರ್ಮಾನ ಮಾಡಿದ್ದೇವೆ। ಯಾಕಂದ್ರೆ 1.5 ವರ್ಷ ಕಾಲ ದಿಲ್ಲಿಯಲ್ಲಿ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಒಂದ್ ಕಡೆನೂ ರೈತರ ಕಡೆ ಬಗ್ಗಿಸಲಿಲ್ಲ, ಒಂದ್ ಕಡೆ ತಿರುಗಿ ನೋಡ್ಲಿಲ್ಲ ಅಂತ ಭ್ರಷ್ಟ ಸರ್ಕಾರಕ್ಕೆ ನಾವು ವೋಟ್ ಹಾಕುವುದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಮಾಧ್ಯಮ ಮುಖಾಂತರ ನಾನು ಇವರಿಗೆ ಯಾರು ಈಗ ಪ್ರಧಾನಮಂತ್ರಿ ಅವರಿಗೆ ನಾವು ಹೇಳ್ತಾ ಇದ್ದೇನೆ। ಇವತ್ತಿನ ಕಾಂಗ್ರೆಸ್ ಸಭೆಯಲ್ಲಿ ಕಾರ್ಯಕರ್ತರ ಬಹಳಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್, ಅದನ್ನೇನು ಅದ್ರ ಬದಲು ನಾವು ರೈತ ಹೋರಾಟಗಾರರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ